ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ಜಗಳ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಡುವೆ ಜಗಳ ಆರಂಭವಾಗಿದೆ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಗುರುವಾರ ರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ್ರು. ಹಾಸನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಒಂದೇ ಸಮಾವೇಶದಲ್ಲಿ 2 ಪೋಸ್ಟರ್ ಕಾಣಿಸಿಕೊಂಡಿದ್ದು ನೋಡಿದ್ರೆ ಕಾಂಗ್ರೆಸ್ ಪರಿಸ್ಥಿತಿ ತಿಳಿಯುತ್ತೆ ಎಂದಿದ್ದಾರೆ. ಯಾವ್ಯಾವ ಕುರ್ಚಿ ಕಂಟಕ್ಕೆ ಬರ್ತದ ಆ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಈಗ ಕುಸ್ತಿ ನಡೆದದ್ದು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಹೇಳೋದು ಕುಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಪೋಸ್ಟ್ರೇ ಬೇರೆ ಅದಾವ, ಇವ್ರ ಪೋಸ್ಟ್ರೇ ಬೇರೆ ಅದಾವ. ಒಬ್ಬರದು ಸ್ವಾಭಿಮಾನಿ ಹಿಂದ ಸಮಾವೇಶದ, ಒಬ್ಬರದು ಏನದು ಜನಕಲ್ಯಾಣ ಸಮಾವೇಶದ. 2 ಪೋಸ್ಟರ್ನ ಬೇರೆ ಹಚ್ಚಿದಾರ. ಪಾರ್ಟಿ ಒಳಗೆ ಇಂಟರ್ನಲ್ ಫೈಟಿಂಗ್ ಅದ. ಸಿದ್ದರಾಮಯ್ಯನವ್ರು ತೆಗಿತೀವಿ ಅಂತ ಕರೆದು ಹೇಳಿದ್ದಕ್ಕಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸಡ್ಡು ಹೊಡಿತಾ ಇದ್ದಾರೆ. ಏನತ್ತ, ನನ್ನ ತೆಗೆದ್ರಂದ್ರೆ ನೋಡತ್ತೇಳಿ ಇವತ್ತೊಂದು 50,000 ಜನರನ್ನ ಸೇರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ತಯಾರಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.